ಬೆಂಗಳೂರು ಪೂರ್ವ ತಾಲೂಕಿನ ನಗರೇಶ್ವರ ನಾಗೇನಹಳ್ಳಿ ಗ್ರಾಮದ ರೈತ ಕುಟುಂಬಗಳಿಗೆ ಸೇರಬೇಕಾದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಜಮೀನನ್ನ ಸರ್ಕಾರ ಅಕ್ರಮವಾಗಿ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ಹಸ್ತಾಂತರಿಸಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ರೈತರಿಗೆ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿ ಸಾಮಾಜಿಕ ಹೋರಾಟಗಾರ ಡಾಕ್ಟರ್ ಕೆಎಂ ಸಂದೇಶ್ ಅವರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ನಾಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 116ರ 4 ಎಕರೆ ಜಾಗಕ್ಕೆ ಸಂಬಂಧಿಸಿದಂತೆ ನರಸಿಂಹಯ್ಯ ಹಾಗೂ ಹನುಮಂತಪ್ಪ ಅವರ ಕುಟುಂಬಕ್ಕೆ ನ್ಯಾಯಾಲಯದಿಂದ ಪರವಾಗಿ ಆದೇಶ ಬಂದಿದೆ. ರೈತರು ನಿಯಮದಂತೆ ಸರ್ಕಾರಕ್ಕೆ ಕಿಮ್ಮತ್ತು ಹಣವನ್ನ ಪಾವತಿಸಿದ್ದಾರೆ. ಆದರೆ ಅಧಿಕಾರಿಗಳು ರೈತರ ಹೆಸರಿಗೆ ಖಾತೆ ಮಾಡುವ ಬದಲಾಗಿ ಕಾನೂನು ಬಾಹಿರವಾಗಿ ಈ ಜಾಗವನ್ನ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ಬರೆದಿದ್ದಾರೆ ಎಂದು ಸಂದೇಶ್ ಆರೋಪಿಸಿದ್ರು. ರೈತರಿಂದ ಜಮೀನು ಪಡೆದ ಸರ್ಕಾರ ಅವರಿಗೆ ಯಾವುದೇ ರೀತಿಯ ಪರಿಹಾರ ನೀಡಿಲ್ಲ ಅಥವಾ ಬದಲಿ ಜಮೀನನ್ನ ಮಂಜೂರು ಮಾಡಿಲ್ಲ. ಇದು ಅನ್ನದಾತರಿಗೆ ಮಾಡ್ತಾ ಇರೋ ಘೋರ ಅನ್ಯಾಯವಾಗಿದೆ. ವಸತಿ ಸಚಿವರು ತಕ್ಷಣವೇ ಮಧ್ಯಪ್ರವೇಶಿಸಿ ಸಂತ್ರಸ್ತ ರೈತ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಅಥವಾ ಜಮೀನು ನೀಡಬೇಕು, ಇಲ್ಲದಿದ್ರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಡಾಕ್ಟರ್ ಕೆಎಂ ಸಂದೇಶ್ ಎಚ್ಚರಿಕೆ ನೀಡಿದ್ದಾರೆ. ಅಂದ್ರೆ ಏನಂದ್ರೆ ಖಾತೆ ಮಾಡ್ಕೊಳ್ತೀರಾ, ಈ ಜಾಗನ ನಮ್ಮ ಸ್ಲಮ್ ಬೋರ್ಡ್ ಬರೀತಾರೆ. ಈಗ ಸ್ಲಮ್ ಬೋರ್ಡ್ ಬರೆದಿರೋಂಥದ್ದು ಸರ್ಕಾರದಿಂದ ಬಡವ್ರಿಗೆ ಅನುಕೂಲ ಆಗೋದಕ್ಕೇನೆ. ಅದು ನಾವು ಬೇಡ ಅಂತ ಹೇಳ್ಬಿಟ್ಟು ಹೇಳೋದಲ್ಲ, ಮತ್ತೆ ಇಲ್ಲಿರೋಂಥ ಬಡವರಿಗೆಲ್ಲ ಅನ್ಯಾಯ ಮಾಡ್ರಿ ಅಂತ ಕೂಡ ನಾವು ಹೇಳೋದಕ್ಕಾಗಲ್ಲ. ನಾವು ಅಂತ ಮಾತೆಲ್ಲ ಮಾತಾಡಲ್ಲ. ಆದರೆ ಇಂಪಾರ್ಟೆಂಟ್ ವಿಚಾರ ಏನಂದರೆ, ಇಲ್ಲಿರೋಂಥ 4 ಎಕರೆ ಜಮೀನು ಪಾಪ ಬೆಳೆ ಬೆಳೀತಾ ಇದ್ದವ್ರು ಇವರು ಯಾರು ರೈತರು, ಇವ್ರಿಗೆ ಮೋಸ ಮಾಡಿ ಇವ್ರಿಗೆ ಪರಿಹಾರ ಕೊಡಬೇಕಾಗಿರೋಂಥ ದುಡ್ಡು ಕೂಡ ಕೊಡ್ದಿರಾ ಈ ಕಡೆ ಜಮೀನು ಪರ್ಯಾಯವಾಗಿ ಎಲ್ಲಾದರೂ ಒಂದು ಕಡೆ ಜಮೀನಾದರೂ ಕೊಡ್ಬೋದಾಗಿತ್ತು. ಆ ಜಮೀನು ಕೊಡ್ದಿರಾ, 1 ಎಕರೆಗೆ ಇಷ್ಟು ಅಂತ ಹೇಳ್ಬಿಟ್ಟು ದುಡ್ಡು ಕೊಡ್ದಿರಾ ಇವ್ರು ಇಡೀ ಫ್ಯಾಮ್ಲಿನ ಕರ್ಕೊಂಡ್ಬಂದು ಇವತ್ತು ಬೀದಿಯಲ್ಲಿ ನಿಲ್ಲಿಸಿರು ನೋಡಿ. ಇವರೆಲ್ಲ ಅವ್ರ ಕುಟುಂಬಸ್ಥರು. ಇದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಮೀರ್ ಸಾಹೇಬರು ಮತ್ತು ನಮ್ಮ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಏನು ಮಾಡುತ್ತೆ, ಈ ಜಮೀನಲ್ಲಿ ಇವರು ಪೊಸಿಷನಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ವರದಿ ಕೊಡುತ್ತೆ. ನೋಡಪ್ಪ, ಪುಟ್ಟರಾಜ್ 2 ಎಕರೆ, ಮುನ್ರಾಜ್ 1 ಎಕರೆ, ಅವಲಪ್ಪ 1 ಎಕರೆ, ಇವರೆಲ್ಲ ಇವ್ರ ಕುಟುಂಬಸ್ಥರು. ಯಾರೋ ಹನುಮಂತಪ್ಪನವ್ರ ಕುಟುಂಬಸ್ಥರು, ರಾಮಮೂರ್ತಪ್ಪನವ್ರ ಕುಟುಂಬಸ್ಥರು. ಇವ್ರಿಗೆ ಇವರೇ ಪೊಸಿಷನಲ್ಲಿದ್ದಾರೆ ಅಂತ ಕೊಡ್ತಾರೆ. ಇವ್ರನ್ನ ಇನ್ನೊಂದು ಕಡೆ ಶಿಫ್ಟ್ ಮಾಡೋ ಅಂಥದ್ದಾಗ್ಬೋದು ಅಥವಾ ಇವ್ರಿಗೆ ಒಂದಷ್ಟು ಪರಿಹಾರದ ಹಣವನ್ನು ಕೊಡೋ ಅಂಥದ್ದಾಗ್ಬೋದು, ಮಾಡಿಲ್ಲ. ಹಂಗಾಗಿ ನಾನು ಮಾನ್ಯ ಜಮೀರ್ ಸಾಹೇಬ್ರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ತೀರಾ ಬಡವರು ಇವರು, ಈ ಜಮೀನು ನಂಬ್ಕೊಂಡು ಬದುಕ್ತಾ ಇದ್ದವರು. 2021ರಿಂದ ಇವ್ರನ್ನ ಮನೆಯಿಂದ ಆಚೆ ಹಾಕಿ, ಜಾಗದಿಂದ ಆಚೆ ಹಾಕಿ ಪೂರ್ತಿಯಾಗಿ ಇವ್ರಿಗೆ ಅನ್ಯಾಯ ಮಾಡಿರೋಂಥದ್ದು. ಆಮೇಲೆ ಒಂದಷ್ಟು ಬೇರೆ ಕಡೆ ಇರೋಂಥ ರೌಡಿಗಳಿಂದ ಇವ್ರ ಮೇಲೆ ದೌರ್ಜನ್ಯಗಳು ಕೂಡ ನಡೆದೈತೆ. ಹಂಗಾಗಿ ನಾನು ಮಾಧ್ಯಮ ಮಿತ್ರರ ಮುಖಾಂತರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋಂಥದ್ದು ಏನಂದರೆ, ಜಮೀರ್ ಸರ್ ಎಲ್ಲರಿಗೂ ಅಧಿಕಾರ ಇದ್ರೂ ಅಧಿಕಾರ ಇಲ್ದಿರ ಇದ್ದಾಗ್ಲೂ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ. ಜಮೀರ್ ಸಾಹೇಬರು ಅಧಿಕಾರ ಇದ್ರೂ ಇಲ್ದಿರ ಇದ್ದಾಗ್ಲೂ ಸುಮಾರು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇವತ್ತಿನ ದಿನ ಸರ್ಕಾರ ನಮ್ಮ ದಲಿತರ ಜಮೀನಲ್ಲಿ ಇವರ ಒಂದು ಋಣದಲ್ಲಿದೆ.